ಅಖಂಡ BJP ನಮ್ಮ ಜೊತೆಗೆ ಇರ್ತದೆ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ, ಅವರು ಮಾಡಿಸ್ಕೊಳಕತ್ತಾರ. ಏನು ಮಾಡೋದು ಅವರಾಗಿ ಅವರು ಹೋದ್ರು ಅವ್ರ ಅಪ್ಪನಿಗೆ ಸರ್ವಾಧಿಕಾರಿ ಆಗ್ಬೇಕತ್ತ. ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು, ಈಗ ಅವ್ರಿಗೆ ವಿರೋಧ ನಿಂತ ಹೈಕಮಾಂಡ್ಗೆ ವಿರೋಧ ನಿಂತಂಗೆ ಚರ್ಚೆ ಅವ್ರು ಮಾಡ್ಕೊಂಡು ವಿಜಯೇಂದ್ರ ಅವರು ಹೇಳಿದ್ದಾರೆ ನಾಯಕ ಇದು ಪ್ರಜಾಪ್ರಭುತ್ವದ ಪಕ್ಷ. ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ. ಹಂಗಾದ್ರಾಗ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾವ್ದು ಇದೇ ಯಡಿಯೂರಪ್ಪನ ಏನು ಹೊಡಿತಿದ್ದಲ್ರಿ ನಮ್ಮ ಭಾಷಣ ಮುಂದೆ. ಮುಲಾಯಂ ಸಿಂಗ್ ಯಾದವನ ಮಕ್ಕಳ ವಂಶವಾದ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ, ಲಾಲು ಪ್ರಸಾದ್ ಯಾದವನ ಬಗ್ಗೆ ಮಾತಾಡ್ತಿದ್ದ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದವು. ಯಾಕಂದ್ರೆ ನಿಮ್ಗೆ ಕಟ್ಟಿ ಅವೇನು ಇರ್ತಾವಲ್ರಿ ಅವು ಹಾಂ ಬಿಡುಗಡೆ ಮಾಡ್ರಿ. ಅವ ಮಾತಾಡ್ದ ಈಗ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡ್ಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ ತಲೆಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಸಣ್ಣ ಹೇಳ್ಬೇಕಾಗಿತ್ತು ವಿಜೇಂದ್ರ ನನ್ನ ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಾಗ ಹೇಳ್ಬೇಕಾಗಿತ್ತ. ಈಗ ನಾಯಕತ್ವ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಅಲ್ಲ ಅಪ್ಪ ಮಕ್ಕಳು ಬೈಕೊಂಡು ಓಡಾಡಿ ನೀವೆಲ್ಲ ತಿಳ್ಕೊಡ್ರಿ ಎತ್ತಾಳ ಉಚ್ಚಾಟನೆ ಮಾಡ್ತಾರೆ, ಎತ್ತಾಳ ಮುಗಿತು ಏನೂ ಆಗೋದಿಲ್ಲ. ಅಲ್ಲ ಸರ್ ಅಪ್ಪ ಮತ್ತಿಟ್ಟು ಕಾನ್ಫಿಡೆಂಟ್ ಆಗಿನ ಅಪ್ಪ ಮಕ್ಕಳು ನೋಟಿಸ್ ಬರ ಹೋರಾಟ ಮಾಡ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ. ಅಲ್ಲ ಸರ್ ಯಡಿಯೂರಪ್ಪ ಮತ್ ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವರಾಗ್ತಿವಿ, ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರೋರಿಗೆ ಅನ್ನೋಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಎಲ್ರಿಗೂ ಮುಗಿದೈತ್ರಿ ಅವ್ರ ಕತಿ. ಯಡಿಯೂರಪ್ಪ ಏನಾರು ಮುಗಿದೈತಿರ್ತೀರ ಲಿಂಗಾಯತರೊಳಗರೆ ಏನಾರು ಮುಗಿದೈತಿ ಸುಮ್ಮನೆ ಹೇಳ್ಕೊತಾರೆ. ನಾನು ಲಿಂಗಾಯತರೆಲ್ಲ ನಾನು ಹಿಂದಿದ್ದಾರೆ, ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ, BJPನ ಮುಗಿಸಿಬಿಡ್ತೇನೆ. ಎಷ್ಟು KJPಗೆ ಹೋಗಿ ಎಷ್ಟು ಸೀಟ್ ತಂದ್ರಿ, ಎಷ್ಟು ಸೀಟ್ ತಂದ್ರೆ KJPಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದ್ದೆ. ಎಷ್ಟು ಸೀಟ್ ತಂದ್ರಿ ಮಿಸ್ಟರ್ ಯಡಿಯೂರಪ್ಪ. ಸುಮ್ಮ ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳ ಯಾವ ಹೀಗಾರಿ ಬಿಡ್ರಿ. ಬಂದವ್ರಿಗೆಲ್ಲ ಏನೇನಾರು ಮಾಡ್ಕೊತ್ಕೊಂಡಿರ್ತೀರಿ. ಡೆಲ್ಲಿ ಭೇಟಿ ಅಜೆಂಡಾ ಏನು ಸರ್? ಡೆಲ್ಲಿ ಭೇಟಿ ನಾ ಹೇಳಿಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗೋದು ನಮ್ಮ ಕೇಸ್ ಇದೆ, ಬಂದಿವಿ. ವರಿಷ್ಠರು ಯಾರನ್ನೂ ಭೇಟಿ ಆಗಲ್ಲ ನೋಟಿಸ್ಗೂ ಮುನ್ನ ಏನಾದರೂ ಭೇಟಿ ಆಗೋದು? ನ ದೈನಂ ನ ಪಲಾಯನಂ. ಸರ್ ಜಾಯಿಂಟ್ ಪಾರ್ಲಿಮೆಂಟ್ ದೈನನಾಗಿ ಹೋಗಿ ನಿಂದಿರುವುದಿಲ್ಲ, ಓಟಿನೂ ಹೋಗುವುದು.